ಇನ್ನು ಕನ್ನಡ ಸಿನಿಮಾ ರಂಗದಲ್ಲಿ ಅವರದೇ ಆದಂಥ ರೀತಿಯಲ್ಲಿ ಹೆಸರು ಮಾಡಿದಂಥ ಅತಿ ದೊಡ್ಡ ಕಲಾವಿದ ನಟಿ ಚಿತ್ರಶೇಣೆ ಅಂತ ಹೇಳ್ಬೋದು. ಇನ್ನು ಚಿತ್ರಶೇಣೆಯವರು ಈಗ ನಿಜಕ್ಕೂ ಅವ್ರು ಆಗಿರೋದು ಏನಿದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ. ಅದಕ್ಕೆ ಮುನ್ನ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಕನ್ನಡ ಸೀರಿಯಲ್ನಲ್ಲಿ ಸಾಕಷ್ಟು ಹೆಸರು ಮಾಡಿದಂಥ ಇವರು 1975ರಿಂದ 85 ತನಕ ಕೂಡ ಸಾಕಷ್ಟು ನಾಯಕರ ಜೊತೆಗೆ ಸಿನಿಮಾಗಳಲ್ಲಿ ಕೂಡ ನಾಯಕಿಯಾಗಿ ಕೂಡ ಕಾಣಿಸ್ಕೊಂಡಿದ್ದು. ಚಿತ್ರಶೇಣೆಯವರು ನೋಡೋಕ್ಕೆ ಕೂಡ ತುಂಬಾ ಮುದ್ದಾಗಿದ್ದಂಥ ಕಲಾವಿದೆ ಮತ್ತು ನಟಿ ಅಂತ ಕೂಡ ಹೇಳ್ಬೋದು. ಆಮೇಲೆ ಸಿನಿಮಾ ಮತ್ತು ಸೀರಿಯಲ್ಗಳಲ್ಲಿ ಕೂಡ ಹೆಚ್ಚಾಗಿ ಕಾಣಿಸ್ಕೊಳ್ತಿದ್ರು ಅಂತ ಹೇಳ್ಬೋದು. ಇಂಥ ಅದ್ಭುತವಾದಂಥ ನಟಿ ಚಿತ್ರಶೇಣೆಯವರು ಇತ್ತೀಚಿನ ದಿನಗಳಲ್ಲಿ ನಿಮ್ಗೆ ಗೊತ್ತಿರ್ಬೋದು 2000 ಇಸ್ವಿ ಆದ ನಂತರ ಸಾಕಷ್ಟು ಸಿನಿಮಾಗಳವರು ಕಾಣಿಸ್ಕೊಳ್ಳಿಲ್ಲ ಮತ್ತು ತುಂಬ ಅಂತರನ ಕಾಯ್ದಿರಿಸ್ಕೊಂಡ್ರು ಅಂತ ಹೇಳ್ಬೋದು. ಸದ್ಯಕ್ಕಿರೋ ಮಾಹಿತಿ ಪ್ರಕಾರ ಅವ್ರ ಮಗ ಈಗ ಅಮೆರಿಕದಲ್ಲಿ ವಾಸವಾಗಿದ್ದಾರೆ, ಸದ್ಯ ಅಲ್ಲೇ ನೋಡ್ಕೊಳ್ತಿದ್ದಾರೆ ಅಂತ ಕೂಡ ಹೇಳ್ಬೋದು. ಏನು ಅಲ್ಲೂ ಮತ್ತು ಇಲ್ಲೂ ಇದ್ದಾರೆ ಮತ್ತು ಇಲ್ಲೊಂದು ಕೆಲವೊಂದು ಉದ್ಯಮಗಳನ್ನು ಸ್ಥಾಪನೆ ಮಾಡಿದ್ದಾರೆ ಮತ್ತು ಅಮೆರಿಕದಲ್ಲೂ ಕೂಡ ಕೆಲವೊಂದು ಉದ್ಯಮಗಳಿದೆ. ಚಿತ್ರರಂಗದಲ್ಲಿ ಕೆಲವೊಂದು ಅವಕಾಶಗಳು ಇತ್ತೀಚೆಗೆ ಕಡಿಮೆ ಆಗಿದ್ದರಿಂದ ಸಂಪೂರ್ಣವಾಗಿ ಉದ್ಯಮಗಳ ಒಲವು ಕೊಟ್ಟಂತೆ ಇವರು ಅಮೆರಿಕದಲ್ಲಿ ಮಗನ ಜೊತೆ ಸಹ ಇರ್ತಾರೆ ಅಂತ ಹೇಳಲಾಗುತ್ತೆ. ಹಾಗಾಗಿ ಅವರು ಚಿತ್ರರಂಗದಿಂದ ಮತ್ತು ಸೀರಿಯಲ್ ರಂಗದಿಂದ ತುಂಬ ಅಂತರನ ಕಾಯ್ದಿರಿಸಿಕೊಂಡ್ರು. ಇನ್ನು ಅವರಿಗೆ ಸೀರಿಯಲಲ್ಲಿ ಅತಿ ಹೆಚ್ಚು ಮಟ್ಟಿಗೆ ಅವರಿಗೆ ಹೆಸರು ತಂದು ಕೊಡ್ತಂತ ಕೂಡ ಹೇಳ್ಬೋದು. 75-80 ದಶಕಗಳಂತೂ ಸಿಕ್ಕಾಪಟ್ಟೆ ಬೋಲ್ಡ್ ಪಾತ್ರಗಳಲ್ಲಿ ಕೂಡ ನಮ್ಮ ಚಿತ್ರಶೇಣೆಯವರು ಅಭಿನಯಿಸಿದ